ಹತ್ತಿರದಲ್ಲಿ ನಮ್ಮ ದರ್ಶನ ಯಾವ ರೀತಿ ಅನ್ನೋದಕ್ಕಾಗಿ ಆತ್ಮಗಳ ಸಂಬಂಧ ಏನು, ಭಗವಂತನನ್ನ ಯಾವ ರೀತಿ ನಾವು ಮಾಡಬೇಕು. ಇವತ್ತು ಪ್ರಪಂಚ ಅಂಧಕಾರದಲ್ಲಿ ಮುಳುಗಿದೆ, ಕತ್ತಲೆಯಲ್ಲಿ ಮುಳುಗಿದೆ. ಜನಕ್ಕೆ ಗೊತ್ತಿಲ್ಲ, ಅವೆಲ್ಲ ಗೊತ್ತಿಲ್ಲ. ಪಾಪಗಳು ಮಾಡಿದ್ರೆ ಏನು, ಪಾಪಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು, ಇವೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಜನಕ್ಕೆ ಭಗವದ್ಗೀತೆ ಒಂದು ಮಾರ್ಗದರ್ಶನ ಆಗಿದೆ. ಈ ಭಗವದ್ಗೀತೆಯನ್ನ ನಾವು ಮೂಲ ಗ್ರಂಥವಾಗಿ ತಿಳ್ಕೊಂಡ್ರೆ ಈ ಭಗವದ್ಗೀತೆಯ ಎಲ್ಲ ಸಾರಗಳು ಉಳಿದಿರ್ತಕ್ಕಂಥ ಪುಸ್ತಕಗಳು, ಉಳಿದಿರ್ತಕ್ಕಂಥ ಗ್ರಂಥಗಳು ತಿಳ್ಕೊಬಹುದು. ಅದಕ್ಕಾಗಿ ಭಗವದ್ಗೀತೆಯ ಇವತ್ತಿನ 3ನೇ ದಿನವನ್ನ ಮುಖ್ಯವಾಗಿ ಆತ್ಮಗಳು, ಆ ಆತ್ಮಗಳು ನಮ್ಮಲ್ಲಿ ಯಾವ ರೀತಿ ಇರ್ತವೆ, ಪರಮಾತ್ಮ ಯಾವ ರೀತಿ ಇರ್ತವೆ, ಆತ್ಮಗಳ ವಿಧಗಳೇನು, ಇವೆಲ್ಲವನ್ನು ನೀವು ತಿಳ್ಕೊಂಡಿದ್ದೀರಾ. ಅದನ್ನ ತಮ್ಮ ಜೀವನದಲ್ಲಿ ತಾವು ಪಾಲನೆ ಮಾಡಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹೇಳಿದರೆ ದೇವಾತ್ಮ, ಧರ್ಮಾತ್ಮ, ಮಹಾತ್ಮ, ಪುಣ್ಯಾತ್ಮ, ಪಾಪಾತ್ಮ. ನಾವು ಇದರಲ್ಲಿ ಯಾವ ಸಾಲಿಗೆ ಸೇರ್ತೀವಿ ಅಂತಕ್ಕಂಥದ್ದನ್ನ ನೀವೇ ಚರ್ಚೆ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವ ಸಾಲಿಗೂ ಸೇರಿಲ್ಲ ಅಂದ್ರೆ ಈ ಭೂಮಿನಲ್ಲಿ ನಮ್ಮ ಪಾತ್ರ ಝೀರೋ. ಅದರಲ್ಲಿ ಕೊನೆಯ ಪಾತ್ರ ದಯವಿಟ್ಟು ಸೇರಕ್ಕೆ ಹೋಗ್ಬೇಡಿ. ಕೊನೆಯ ಪಾತ್ರ ಮಾಡಕ್ ಆಗೋದೇ ಇಲ್ಲ. ಯಾವ ಕೊನೆಯ ಪಾತ್ರ ಪಾಪ ಬೇಕಾಗಿಲ್ಲ. ಅಟ್ಲೀಸ್ಟ್ ಏನಾದ್ರು ಒಂದು ಸಮಾಜಕ್ಕೆ ಇವತ್ತಿನ ದಿನದಲ್ಲಿ ನಾವು ದೇವಾತ್ಮ ಆಗೋದು ತುಂಬಾ ಕಷ್ಟ ಇದೆ. ಧರ್ಮಾತ್ಮ ಆದ್ರೂ ಆಗ್ಬೋದು, ಮಹಾತ್ಮ ಆದ್ರೂ ಆಗ್ಬೋದು, ಪುಣ್ಯಾತ್ಮ ಆದ್ರೂ ಆಗ್ಬೋದು. ಈ 3 ಆತ್ಮಗಳಲ್ಲಿ ನಮ್ಮ ಸೇವೆಯನ್ನು ತೊಡಗಿಸ್ಕೊಂಡ್ರೆ ಈ ಸಮಾಜಕ್ಕೆ ಏನೋ ಒಂದು ಕಾರ್ಯವನ್ನು ಕೊಟ್ಟಕ್ಕಾಗತ್ತೆ. ಈ 3 ಆತ್ಮಗಳಲ್ಲಿ ನಮ್ಮ ಪಾತ್ರ ಇಲ್ಲ ಅಂದ್ರೆ ನಮ್ಮ ಈ ಜೀವನದ ಈ ಭೂಮಿಯಲ್ಲಿ ನಮ್ಮ ಸೇವೆ ಶೂನ್ಯ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಇವತ್ತು ನಮ್ಮ ಈ ಆತ್ಮಗಳ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು ಈ ಆತ್ಮಗಳಲ್ಲಿ ನಾವು ಯಾವ್ದಾದ್ರೂ ಒಂದು ಆತ್ಮ, ಈ 3 ಆತ್ಮಗಳಲ್ಲಿ ಒಂದು ಆತ್ಮ ಆಗ್ಬೇಕು ಅನ್ನೋದು ನನ್ನ ಆಸೆ. ನೀವೆಲ್ಲರೂ ಆಗ್ತೀರಾ. ಅದ್ರ ಜೊತೆಗೆ ನಾವು ಇವತ್ತು ಪರಮಾತ್ಮನನ್ನ ನೆನೆಸ್ಬೇಕಂತಂದ್ರೆ ಯಾವುದೋ ಒಂದು ಅಗೋಚರ ಶಕ್ತಿ ಇದೆ. ಎಲ್ಲೋ ದೇವಸ್ಥಾನ, ಎಲ್ಲೋ ಕಲ್ಲು, ಎಲ್ಲೋ ಮುಳ್ಳು, ಎಲ್ಲೋ ಇರ್ತಕ್ಕಂಥ ವಸ್ತುಗಳನ್ನು ನಾವು ಪರಮಾತ್ಮ ಅಂತೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ನೀವಿದರಲ್ಲಿ ನಿಜ ಯಾವುದು, ನಿಜ ಇಲ್ಲದೆ ಇರ್ತಕ್ಕಂಥದ್ದು ಯಾವುದನ್ನ ನೀವು ಇಲ್ಲಿ ಅರಿಬೇಕಾಗತ್ತೆ. ಈ ಒಂದು ಪಾಠದಲ್ಲಿ ನಿಮ್ಗೆ ಅರ್ಥ ಆಗಿದೆ. ಪರಮಾತ್ಮ ಅಂತಕ್ಕಂಥದ್ದು ಎಲ್ಲೋ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ. ಅದನ್ನ ಪಡಿಬೇಕಿದ್ರೆ ನಾವು ಯಾವ ರೀತಿ ಪರಮಾತ್ಮನನ್ನ ಧ್ಯಾನಿಸಬೇಕು, ನಾವು ಯಾವ ರೀತಿ ಪರಮಾತ್ಮನನ್ನ ಹೋಲಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ರೂಟ್ ಅನ್ನು ನಿಮಗೆ ಇವತ್ತು ಹುಡುಕೊಂಡಿದ್ದಾರೆ. ಆ ರೂಟ್ ಅನ್ನು ನೀವು ಪಾಲನೆ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ನಮಗೆ ಪರಮಾತ್ಮ ಅಂತಕ್ಕಂಥದ್ದು ನಮಗೆ ಎಟ್ಕೋದಿಲ್ಲ. ನಾವು ಅಂಧಕಾರದಲ್ಲೇ ಮುಳುಗಿರ್ತೀವಿ, ಅಜ್ಞಾನದಲ್ಲೇ ಮುಳುಗಿರ್ತೀವಿ. ನಮ್ಮಲ್ಲಿ ಜಿಜ್ಞಾಸೆ ಅಂತಕ್ಕಂಥದ್ದು ಬರಬೇಕು. ಯಾವ ಜಿಜ್ಞಾಸೆ ಬರಬೇಕು? ಒಬ್ಬೊಬ್ಬರಿಗೆ ಒಂದೊಂದು ಜಿಜ್ಞಾಸೆ ಇರ್ತದೆ. ಇವತ್ತು ಆನಂದವನ್ನ ಪಡಿಬೇಕಂತಂದ್ರೆ ಜ್ಞಾನದ ಜಿಜ್ಞಾಸೆ ಆಗಿರ್ಬೋದು, ಪರಮಾತ್ಮನ ವಿಷಯದ ಜಿಜ್ಞಾಸೆ ಆಗಿರ್ಬೋದು. ಇವನ್ನ ಪಡ್ಕೊಂಡ್ರೆ ನಮ್ಗೆಲ್ಲೋ ಒಂದ್ ಕಡೆ ಆನಂದ ಅನ್ನೋದು ಸಿಗತ್ತೆ. ಇವೆಲ್ಲವೂ ಸಹ ನಿಮ್ಮ ಜೀವನಕ್ಕೆ ನೀವು ಅಪ್ಲಿಕೇಬಲ್ ಮಾಡ್ಕೋಬೇಕು, ಅಂದ್ರೆ ಅನ್ವಯಿಸ್ಕೊಂಡ್ರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತೆ. ಎಲ್ಲ ಅಂಶಗಳನ್ನ ನಮ್ಮ ರಾಜಯೋಗಿ ನಾರಾಯಣ ಸ್ವಾಮಿ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆಶ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದ.